ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ರಮ್ಯಾ ಮಾನ್ಯ ವ್ಲಾಗ್ಸ್. ಇವತ್ತು ಗಣಪತಿ ಹಬ್ಬ. ನಮ್ಮ ಮನೆಯವರು ಮತ್ತು ನನ್ನ ಮಕ್ಕಳು ಗಣಪತಿ ಪ್ರತಿಷ್ಠಾಪನೆ ಮಾಡಿ ಪೂಜೆ ಮಾಡ್ತಾರೆ ಅಂತ ಹೇಳ್ಬಿಟ್ಟು, ನಾನು ಪೂಜೆಗೆ ಏನೇನು ಬೇಕು ಎಲ್ಲ ರೆಡಿ ಮಾಡಿಟ್ಬಿಟ್ಟು ನಾನು ಅಡುಗೆ ಕೆಲಸಕ್ಕೆ ಹೋದೆ. ಅಂದರೆ ನೈವೇದ್ಯಕ್ಕೆ ಇಡ್ಲಿ, ಸಿಹಿ ಚಟ್ನಿ, ಕಾಯಿ ಚಟ್ನಿ ಮತ್ತು ವಡೆ ಎಲ್ಲ ಮಾಡಬೇಕಾಗಿತ್ತಲ್ಲ, ಹೋದ್ವಿ. ಗೌರಿ ಹಬ್ಬದಲ್ಲಿ ನಮ್ಮದೇ ಎಲ್ಲ ಕೆಲಸ ಆಗುತ್ತೆ. ಅಡುಗೆ ಮನೆ ಕೆಲಸನೂ ನಮ್ಮದೇ, ಪೂಜೆ ಕೆಲಸನೂ ನಮ್ಮದೇ. ಬಾಗಿನ ಕಟ್ಟೋದು, ಗಂಗೆ ಪೂಜೆ, ಗೌರಿ ಪೂಜೆ ಅಂತೆಲ್ಲ ಇರುತ್ತೆ. ಗಣಪತಿ ಹಬ್ಬದಲ್ಲಿ ಅವ್ರುಗಳು ಮಾಡ್ಕೋತಾರೆ ಅಂತ ನಾವು ಅಡುಗೆ ಮನೆ ಕೆಲಸ ನೋಡ್ಕೋಬೋದಷ್ಟೇ. ಸರಿ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡಿಕೊಟ್ಬಿಟ್ಟು ಹೋಗಿದ್ದೆ. ಪ್ರತಿಷ್ಠಾಪನೆ ಮಾಡಿ ನನ್ನ ಮಕ್ಕಳು ಮತ್ತು ಅವರು ಪೂಜೆ ಮಾಡ್ತಾ ಇದ್ದಾರೆ. ಅಷ್ಟರಲ್ಲಿ ವಡೆ ಒಂದು ಆಗಿರಲಿಲ್ಲ, ಬೇಯಿಸ್ಬೇಕಾಗಿತ್ತು. ಇಡ್ಲಿ, ಸಿಹಿ ಚಟ್ನಿ, ಕಾಯಿ ಚಟ್ನಿ ಎಲ್ಲ ಮಾಡಿದ್ದೆ. ಪೂಜೆ ಮಾಡಿ ಅಂದ್ಬಿಟ್ಟು ವಡೆ ಒಂದು ಬೇಯಿಸ್ಕೊಂಡು ಬಂದು ಕೊಟ್ಬಿಡೋಣ ಅಂತ ಅಂದ್ಬಿಟ್ಟು ಬೇಯಿಸ್ತಾ ಇದ್ದೆ. ಸದ್ಯ ನನ್ನ ಮಗ ಇವತ್ತು ಸ್ವಲ್ಪ ಹುಷಾರಾಗಿದ್ದ. ಮೋಸ್ಟ್ಲಿ ಆ ಗಣಪತಿನೇ ಹುಷಾರು ಮಾಡ್ತು ಅಂತ ಅನ್ಸುತ್ತೆ. ನನ್ಗೆ ಅದೇ ಯೋಚನೆ ಆಗ್ಬಿಟ್ಟಿತ್ತು, ಏನಪ್ಪ ಇವನು ಹುಷಾರೇ ಇಲ್ವಲ್ಲ ಅಂತ. ಅದಲ್ಲದೆ ಎದುರುಗಡೆ ಗಣಪತಿ ಬೇರೆ ಕೂರಿಸ್ತಾ ಇದ್ರ, ಸ್ವಲ್ಪ ಅವನು ಅದಕ್ಕೋಸ್ಕರನೇ ಎಲ್ಲೋ ಅವನೇ ಸ್ವಲ್ಪ ಹುಷಾರಾದ ಅಂತ ಅನ್ಸುತ್ತೆ. ಓಡಾಡಬೇಕಾಗಿತ್ತಲ್ಲ. ಸರಿ ಅಂದ್ಬಿಟ್ಟು ಇಲ್ಲೆಲ್ಲ ಪೂಜೆ ಮುಗಿಸಿ ಆಮೇಲೆ ಅಲ್ಲೂ ಪೂಜೆ ಕರೆದಿದ್ರು. ಅಲ್ಲೂ ಪೂಜೆಗೆ ಬನ್ನಿ ಅಂತ ಅಂದ್ಬಿಟ್ಟು, ಸರಿ ಬೇಗ ಬೇಗ ಪೂಜೆ ಮಾಡ್ಕೊಳ್ಳೋಣ, ಇನ್ನು ಅಲ್ಲೂ ಹೋಗ್ಬೇಕಲ್ಲ ಅಂತ ಅಂದ್ಬಿಟ್ಟು ಪೂಜೆ ಮಾಡ್ಕೊಂಡ್ವಿ. ಇದು 4ನೇ ವರ್ಷ ನನ್ನ ಮಕ್ಕಳು ಮತ್ತು ಅವ್ನ ಫ್ರೆಂಡ್ಸು ಗಣಪತಿ ಕೂರಿಸ್ತಾ ಇರೋದು. ಅವ್ನ ಫ್ರೆಂಡ್ಸ್ ಅಂದರೆ ಸ್ಕೂಲ್ ಫ್ರೆಂಡ್ಸ್ ಅಲ್ಲ, ಮನೆ ಹತ್ರ ಇರೋರನ್ನೇ, ಅಕ್ಕಪಕ್ಕ ಆದವರೇನೆ, ನಮ್ಮ ರೋಡಲ್ಲಿರೋ ಮಕ್ಳುಗಳೇನೆ. ಅವನಿಗಿಂತ ಸ್ವಲ್ಪ ದೊಡ್ಡವರು ಇದ್ದಾರೆ, ಚಿಕ್ಕವರು ಇದ್ದಾರೆ. ಅವ್ನ ವಯಸ್ಸಿನವರೇ ಇದ್ದಾರೆ. ಒಟ್ನಲ್ಲಿ ನಮ್ಮ ರೋಡವರೆಲ್ಲ ಸೇರಿ ಚೆನ್ನಾಗಿ ಎಲ್ಲರೂ ಸಪೋರ್ಟ್ ಮಾಡ್ತಾರೆ. ಮಾತ್ರ ಹಬ್ಬದ ಟೈಮಲ್ಲಿ ಎಲ್ಲರೂ ಒಂದೊಂದು ಇದರಲ್ಲಿ ಹೆಲ್ಪ್ ಮಾಡ್ತಾರೆ. ನಮ್ಮ ಪಕ್ಕದ ಮನೆಯಲ್ಲೇ ನನ್ನ ಮಾನ್ಯನ ಫ್ರೆಂಡ್ ಅಮೂಲ್ಯ ಅಂತ ಇದ್ದಾಳೆ. ಅವ್ರ ತಂದೆನೇ ಪೂಜೆ ಮಾಡ್ತಾರೆ. ಒಂದು 2-3 ವರ್ಷದಿಂದ, ಫಸ್ಟ್ ವರ್ಷ ಯಾರೋ ಪುರೋಹಿತರು, ಗಣಪತಿ ದೇವಸ್ಥಾನದ ಪುರೋಹಿತರನ್ನೇನು ಕರೆಸಿದ್ರು. 2ನೇ ವರ್ಷದಿಂದ ಅಂಕಲೇ ಮಾಡ್ತಾ ಇರೋದು. ಅವ್ರನ್ನೇ ಕರೆಸ್ಬಿಟ್ಟು ಪೂಜೆ ಎಲ್ಲ ಮಾಡಿಸಿದ್ರು. ಏನೋ ಮಕ್ಳುಗಳು ಮಾಡ್ತಾಯಿದ್ದಾರೆ, ಒಟ್ನಲ್ಲಿ ಚೆನ್ನಾಗಿ ಮಾಡ್ತಾರೆ. ಎಲ್ಲರೂ ಸೇರಿಕೊಂಡು ಒಟ್ಟಿಗೆ ಒಗ್ಗಟ್ಟಾಗಿ ಚೆನ್ನಾಗಿ ಮಾಡ್ತಾರೆ.
ಗಗನ್ ಸೈಡ್ ಬಾರೋ. ಪೂಜೆ ಎಲ್ಲ ಮುಗಿಸ್ಕೊಂಡು ಬಂದಮೇಲೆ ಮಧ್ಯಾಹ್ನ ಅಡುಗೆಗೆ ನಾನು ಕಾಯಿ ಸಾಸಿವೆ ಅನ್ನ, ಕೋಸಂಬರಿ, ಅನ್ನ ಸಾಂಬಾರು ಮತ್ತು ಕಜ್ಜಾಯ ಎಲ್ಲ ಮಾಡಿದ್ದೆ. ಅವತ್ತು ರಾತ್ರಿನೇ ನಾವು ಗಣಪತಿಗೆ ಆರತಿ ಎಲ್ಲ ಮಾಡಿ ಕದ್ಲಿಸಿ ಎದುರುಗಡೆ ಗಣಪತಿ ಕೂರಿಸಿದ್ರಲ್ಲ ನನ್ನ ಮಕ್ಕಳು, ಅಲ್ಲೇ ತೊಗೊಂಡೋಗಿ ಇಟ್ಬಿಟ್ವಿ ಗಣಪತಿ ಮತ್ತು ಗೌರಮ್ಮನ. ಯಾಕೆಂದರೆ ನಮ್ಮ ಮನೆಯವ್ರು ಅವತ್ತೇ ಮಂಗಳೂರಿಗೆ ಹೊರಡಬೇಕಾಗಿತ್ತು. ಅವ್ರು ಇರುವಾಗಲೂ ಅವ್ರ ಕೈಲೇ ತೊಗೊಂಡೋಗಿ ಇಡಿಸ್ಬಿಡೋಣ ಅಂತ ಅಂದ್ಬಿಟ್ಟು ಇಡಿಸಿದ್ವಿ. ನಾವು 4 ವರ್ಷದಿಂದ ಹಂಗೆ ಮಾಡ್ತಾ ಇರೋದು. ತೊಗೊಂಡೋಗಿ ಅಲ್ಲಿ ಇಟ್ಬಿಡ್ತೀವಿ. ಅವ್ರು ಗಣಪತಿ ಬಿಡೋ ದಿವಸಕ್ಕೆ ನಮ್ಮನೆ ಗಣಪತಿ ಗೌರಮ್ಮನ್ನು ಬಿಟ್ಬಿಡ್ತಾರೆ. ಇದು 3 ಡೇಸ್ ಆದ್ಮೇಲಿಂದು ಇದು ವಿಡಿಯೋ ಇದು. ಗಣಪತಿ ಬಿಡ್ತಾ ಇದ್ರು ಅವತ್ತು. ಮೋಸ್ಟ್ಲಿ ಫ್ರೈಡೇ ಅನ್ಸುತ್ತೆ. ನಾನು ಪ್ರಸಾದ ಮಾಡ್ಕೊಟ್ಟಿರ್ಲಿಲ್ವಲ್ಲ ಗಣಪತಿಗೆ ಅಂತ ಅಂದ್ಬಿಟ್ಟು ರಸಾಯನ ಮಾಡಿ ನೈವೇದ್ಯಕ್ಕೆ ಕೊಡೋಣ ಅಂದ್ಬಿಟ್ಟು ಮಾಡ್ತಾ ಇದ್ದೆ. ನಮ್ಮ ಮನೆ ಹತ್ರ ರಿಂಗ್ ರೋಡ್ ಹತ್ರನೇ ಒಂದು ಕಾವಲಿ ಇದೆ, ಅಲ್ಲೇ ಬಿಡ್ತಾರೆ. ಪ್ರತಿ ವರ್ಷ ಅಲ್ಲೇ ತೊಗೊಂಡೋಗಿ ಬಿಡ್ತಾರೆ. ಈ ವರ್ಷ ನಮ್ಮ ಚಿರಾಗ್ನ ಕಳಿಸಿರ್ಲಿಲ್ಲ ನಾನು. ಅವ್ರ ಅಪ್ಪನೂ ಇರಲಿಲ್ಲ ಅಲ್ವಾ. ಸರಿ ಅವರಿಬ್ಬರನ್ನೇ ಕಳ್ಸೋಕ್ಕೆ ನನಗೂ ಭಯ ಆಗ್ತಿತ್ತು. ಅವರು ದೊಡ್ಡವರೆಲ್ಲ ಹೋಗಿದ್ರು, ನಾನು ಮಾತ್ರ ಅವರಿಬ್ಬರನ್ನ ಕಳಿಸ್ಲಿಲ್ಲ. ಲಾಸ್ಟ್ ಇಯರೆಲ್ಲ ಹೋಗಿದ್ವಿ, ಅವ್ರ ಅಪ್ಪನೂ ಇದ್ದರು, ಸರಿ ಅಂದ್ಬಿಟ್ಟು ಹೋಗಿದ್ವಿ. ಚೆನ್ನಾಗಿ ಬ್ಯಾಂಡ್ ಎಲ್ಲ ತರಿಸಿದ್ರು ಮತ್ತು ಹಳ್ಳಿಕಾರ್ ಎತ್ತುಗಳನ್ನೆಲ್ಲ ತರಿಸಿದ್ರು. ಆಮೇಲೆ ಪ್ರಸಾದಕ್ಕೆ ಬಾತ್ ಮಾಡಿಸಿದ್ರು. ಚೆನ್ನಾಗಿತ್ತು. ಪಟಾಕಿ ಎಲ್ಲ ಹೊಡೆದ್ರು. ಆಮೇಲೆ ಮಕ್ಳುಗಳೆಲ್ಲ ಡ್ಯಾನ್ಸ್ ಮಾಡಿದ್ರು. ತುಂಬ ಚೆನ್ನಾಗಿತ್ತು ವಿಸರ್ಜನೆ ಮಾಡಿದ ದಿವಸ. ನಾನು ಗಣಪತಿ ಹಬ್ಬದ್ದು ಮತ್ತು ಅವರು ವಿಸರ್ಜನೆ ಮಾಡಿದ್ದು ಎರಡನ್ನೂ ಒಂದೇ ವೀಡಿಯೋದಲ್ಲಿ ಹಾಕ್ತಾಯಿದ್ದೀನಿ. ಅದು ಇದು ಸಪ್ರೇಟು ಏನು ಹಾಕೋದು ಅಂತ ಅಂದ್ಬಿಟ್ಟು. ಇದಾಗಿತ್ತು ಇವತ್ತಿನ ವ್ಲಾಗ್. ನಿಮಗೆ ಈ ವ್ಲಾಗ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಗೊತ್ತು ಅಮ್ಮ ಹತ್ತದು ಬೇಡ
ಅದು ವೀಲರ್ ತಿರ ತೋರ್ಸಕ್ಕೆ ಅಲ್ವಾ ಎಷ್ಟು ಇದಾಗ್ಬೋದಂಗಂದ್ರೆ